ನಮಸ್ಕಾರ. ಮುಖ್ಯಾಂಶಗಳು. ಅಭಿವೃದ್ಧಿ ಯೋಜನೆಗಳ ಲಾಭ ಜನಸಾಮಾನ್ಯರಿಗೆ ತಲುಪಿಸಲು ತಂತ್ರಜ್ಞಾನ ಸಹಕಾರಿ ಪ್ರಧಾನಿ ನರೇಂದ್ರ ಮೋದಿ. $5 ಟ್ರಿಲಿಯನ್ ಆರ್ಥಿಕತೆ ಸಾಕಾರಗೊಳಿಸಲು ಕರ್ನಾಟಕ ಸಂಕಲ್ಪ ಬಿಎಸ್ ಯಡಿಯೂರಪ್ಪ. ಡಿಜಿಟಲ್ ಆರ್ಥಿಕತೆ ಮೂಲಕ ಬಂಡವಾಳ ಆಕರ್ಷಣೆ, ತಂತ್ರಜ್ಞಾನ ಬೆಳವಣಿಗೆಗೆ ಸರ್ವ ಪ್ರಯತ್ನ ಡಾ ಸಿಎನ್ ಅಶ್ವತ್ಥನಾರಾಯಣ. ಇನ್ನೆರಡು ತಿಂಗಳಲ್ಲಿ ಕೋವಿಡ್-19 ನಿಗ್ರಹ ಲಸಿಕೆ ಲಭ್ಯ. ಕೊರೋನಾ ಯೋಧರು, ಹಿರಿಯ ನಾಗರಿಕರಿಗೆ ಆದ್ಯತೆ ಡಾ ಹರ್ಷವರ್ಧನ್. ಹಾಗೂ ರಾಜ್ಯಗಳಲ್ಲಿ ಅಪರಾಧ ಪ್ರಕರಣ ಕುರಿತ ಸಿಬಿಐ ತನಿಖೆ, ಆಯಾ ಸರ್ಕಾರಗಳ ಪೂರ್ವಾನುಮತಿ ಕಡ್ಡಾಯ, ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ವಾರ್ತೆಗಳ ವಿವರ. ಬೆಂಗಳೂರಿನಲ್ಲಿ ಇಂದು ಆರಂಭವಾದ 3 ದಿನಗಳ ಬೆಂಗಳೂರು ಟೆಕ್ ಶೃಂಗಸಭೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಮುಂದೆ ಎಂಬುದು ಈಗ ಎನ್ನುವುದು ಈ ಶೃಂಗಸಭೆಯ ಧ್ಯೇಯವಾಗಿದೆ. ನಂತರ ಪ್ರಧಾನಿ ಸರ್ಕಾರದ ಯೋಜನೆಗಳು ಕಡತಗಳಿಂದ ಹೊರಬಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ್ತು ವೇಗದಲ್ಲಿ ಕಾರ್ಯಗತವಾಗಿ ಜನರ ಜೀವನವನ್ನು ಬದಲಾಯಿಸುವಲ್ಲಿ ತಂತ್ರಜ್ಞಾನದ ಪಾತ್ರ ಮಹತ್ವದ್ದಾಗಿದೆ. ಭಾರತ ವಿಶ್ವದ ಬೃಹತ್ ಆರೋಗ್ಯ ಯೋಜನೆ ಆಯುಷ್ಮಾನ್ ಭಾರತವನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದು, ಈ ಯಶಸ್ಸಿನ ಹಿಂದೆಯೂ ತಂತ್ರಜ್ಞಾನದ ಅತಿ ದೊಡ್ಡ ಪಾತ್ರವಿದೆ ಎಂದರು. ಉತ್ತಮ ಸೇವೆಯ ವಿತರಣೆಗಾಗಿ ಕೇಂದ್ರ ಸರ್ಕಾರ ದತ್ತಾಂಶ ವಿಶ್ಲೇಷಣೆಯ ಶಕ್ತಿಯನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಿದೆ ಎಂದ ಅವರು, ಇಂಟರ್ನೆಟ್ 25 ವರ್ಷಗಳ ಹಿಂದೆಯೇ ಭಾರತಕ್ಕೆ ಬಂದಿತು. ವರದಿಗಳ ರೀತ್ಯ ಇಂಟರ್ನೆಟ್ ಸಂಪರ್ಕ ಇತ್ತೀಚೆಗೆ 750 ದಶಲಕ್ಷದ ಗಡಿ ದಾಟಿದೆ. ಈ ಸಂಖ್ಯೆಯ ಪೈಕಿ ಅರ್ಧದಷ್ಟು ಕಳೆದ 4 ವರ್ಷಗಳಲ್ಲಿ ಸೇರ್ಪಡೆಯಾಗಿದೆ ಎಂದು ನುಡಿದರು. ಭೀಮ್ ಯುಪಿಐ ಕನ್ವೆನ್ಷನಲ್ ಪ್ರಾಡಕ್ಟ್ ಲೆವೆಲ್ ಥಿಂಕಿಂಗ್ would have meant we would come out with just a digital payment product. Instead, we provided India with UPI. ಇಂದು ಡಿಜಿಟಲ್ ತಂತ್ರಜ್ಞಾನ ಜನರ ಜೀವನದ ಭಾಗವಾಗಿದೆ ಎಂದ ಅವರು, ಅತ್ಯಂತ ಕಡಿಮೆ ಅವಧಿಯಲ್ಲಿ ಭಾರತದ ಬೃಹತ್ ಜನಸಂಖ್ಯೆಗೆ ಲಸಿಕೆಯನ್ನು ಹಾಕುವ ಸಾಮರ್ಥ್ಯ ಪಡೆದುಕೊಂಡಿದ್ದರೆ ಅದರಲ್ಲಿ ತಂತ್ರಜ್ಞಾನದ ಪಾತ್ರವಿದೆ. ಭಾರತ ಎಲ್ಲ ರಂಗದಲ್ಲೂ ತಂತ್ರಜ್ಞಾನ ಅಳವಡಿಕೆಗೆ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ ಪ್ರಧಾನಿ, ಹ್ಯಾಕಥಾನ್, ಇನ್ಕ್ಯುಬೇಷನ್ ಕೇಂದ್ರಗಳ ಯಶಸ್ಸಿನ ಬಗ್ಗೆಯೂ ಪ್ರಸ್ತಾಪಿಸಿದರು. ಯುವ ಮನಸ್ಸುಗಳು ಒಗ್ಗೂಡಿ ಪ್ರಮುಖ ಸವಾಲುಗಳಿಗೆ ಹ್ಯಾಕಥಾನ್ನಲ್ಲಿ ಪರಿಹಾರ ನೀಡಿರುವುದನ್ನು ಶ್ಲಾಘಿಸಿದರು. ಭಾರತ ನವೋದ್ಯಮಗಳಿಗೆ ಉತ್ತೇಜನ ನೀಡಿದ್ದು, ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಪ್ರತಿಭೆಗಳು ದೇಶದಲ್ಲಿ ಹೊರಹೊಮ್ಮುತ್ತಿವೆ. ಜಾಗತಿಕ ಲಾಕ್ಡೌನ್, ಅಂತಾರಾಷ್ಟೀಯ ಪ್ರಯಾಣ ನಿರ್ಬಂಧದಿಂದಾಗಿ ಜನರು ಕಾರ್ಯಸ್ಥಳಕ್ಕೆ ಹೋಗಲಾರದೆ ಮನೆಯಲ್ಲೇ ಉಳಿಯುವಂತಾಯಿತು. ಆದರೆ ಈ ಸಂದರ್ಭದಲ್ಲಿ ನಮ್ಮ ತಂತ್ರಜ್ಞಾನ ವಲಯದ ಸಂಕಲ್ಪ ಹೊರಬಂತು. ಎಲ್ಲ ಸಮಸ್ಯೆಗೂ ತಾಂತ್ರಿಕ ಪರಿಹಾರ ಒದಗಿಸಲು ಪ್ರಯತ್ನಿಸಿತು. ಕೋವಿಡ್-19 ಸಾಂಕ್ರಾಮಿಕ ರಸ್ತೆಯ ಒಂದು ತಿರುವೆ ಹೊರತು ರಸ್ತೆಯ ಕೊನೆಯಲ್ಲ ಎಂಬುದನ್ನು ದೇಶ ನಿರೂಪಿಸಿತು ಎಂದು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಟೆಕ್ನಾಲಜಿ ಸೊಲ್ಯೂಷನ್ ಕ್ಯಾನ್ ಎನ್ಶೋರ್ ಪ್ರಾಸ್ಪರಿಟಿ. ಫ್ರೆಂಡ್ಸ್, ಟೆಕ್ನಾಲಜಿ is setting the pace for the defense sector to evolve. Earlier, wars were determined by who had better horses and elephants. Then came the era of firepower. Now, technology is playing a very important role in global conflicts. From software to drones to UAVs, technology is redefining the defense sector. Friends, with the rapid increase of tech use, data protection as well as cyber security become very, very important. Our youth can play a big role in devising robust cyber security solutions. Lighting of the lamp. International ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. Bengaluru Tech Summit 2020 indeed goes global. Participating in BTS 2020, India is one of the ಈ ಸಂದರ್ಭದಲ್ಲಿ ಅವರು ದೇಶೀಯ ತಂತ್ರಜ್ಞಾನದ ಮೇಲೆ ಗಮನ ಹರಿಸಿ ಮತ್ತು ಬೇರುಮಟ್ಟದ ನಾವೀನ್ಯತೆಗೆ ಉತ್ತೇಜನ ನೀಡುವುದರೊಂದಿಗೆ ಆತ್ಮನಿರ್ಭರ ಭಾರತದ ಸಾಕಾರಕ್ಕೆ ಪ್ರಧಾನಿ ಅವರು ಕರೆ ನೀಡಿದ್ದು, ಕರ್ನಾಟಕ ತನ್ನ ಜನಸ್ನೇಹಿ ನೀತಿಗಳ ಮೂಲಕ ಇದನ್ನು ಸಾಧಿಸುತ್ತಿದೆ ಎಂದರು.
ಬೆಂಗಳೂರು ಟೆಕ್ ಶೃಂಗದಲ್ಲಿ 25 ರಾಷ್ಟಗಳು ಭಾಗವಹಿಸಿದೆ ಎಂದು ಹರ್ಷ ವ್ಯಕ್ತಪಡಿಸಿದ ಅವರು, ಭಾರತ ತ್ವರಿತವಾಗಿ ಬೆಳೆಯುತ್ತಿರುವ ಆರ್ಥಿಕ ರಾಷ್ಟವಾಗಿದ್ದು, ಪ್ರಸ್ತುತ ವಿಶ್ವದ ಅತಿದೊಡ್ಡ ಆರ್ಥಿಕತೆಯ ಪೈಕಿ 6ನೇ ಶ್ರೇಯಾಂಕ ಪಡೆದಿದೆ. ಕೋವಿಡ್-19 ಸಂಕಷ್ಟದ ನಡುವೆಯೂ ಡಿಜಿಟಲ್ ಪರಿವರ್ತನೆ ತ್ವರಿತಗತಿಯಲ್ಲಿ ನಡೆಯುತ್ತಿದೆ. ಪ್ರಧಾನಿಯವರು ಭಾರತವನ್ನು $5 ಟ್ರಿಲಿಯನ್ ಆರ್ಥಿಕ ರಾಷ್ಟವಾಗುವ ಸಂಕಲ್ಪ ಮಾಡಿದ್ದು, ಕರ್ನಾಟಕ ಸರ್ಕಾರ ಕೇಂದ್ರದ ಈ ಸಂಕಲ್ಪಕ್ಕೆ ಶ್ರಮಿಸಲಿದೆ ಎಂದು ತಿಳಿಸಿದರು. Government of Karnataka pledges sincerely participate in Government of India's vision towards this. We are keen on making Karnataka the most attractive destination for investment, particularly for high-end technologies. Karnataka is one of the most progressive startup ecosystems in India. 4 out of 7 of the Indian startups that become unicorns in the year 2020 are from Bangalore. Government of Karnataka has taken a number of steps to enhance the overall business environment of the state. All the players ಕೇಂದ್ರದ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ರವಿಶಂಕರ್ ಪ್ರಸಾದ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿ, ಜಾಗತಿಕವಾಗಿ ಆವರಿಸಿರುವ ಕೊರೋನಾ ಸಾಂಕ್ರಾಮಿಕ ರೋಗದ ನಡುವೆ ನಾವು ಅನೇಕ ಸವಾಲುಗಳನ್ನು ದಾಟಿ ಬಂದಿದ್ದು, ಇದೀಗ ಆರ್ಥಿಕತೆಯ ಬೆಳವಣಿಗೆಯತ್ತ ದೃಷ್ಟಿ ಹರಿಸಿದ್ದೇವೆ. ಈ ನಿಟ್ಟಿನಲ್ಲಿ ಬೆಂಗಳೂರು ಕೂಡ ಪ್ರಮುಖ ಕೊಡುಗೆ ನೀಡುತ್ತಿದೆ ಎಂದರು. ಆರ್ಥಿಕತೆಯ ಚೇತರಿಕೆಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದು, ಜಾಗತಿಕ ಉತ್ಪಾದನಾ ಹಬ್ಬವಾಗಿ ದೇಶ ಪರಿವರ್ತನೆ ಕಂಡುಕೊಳ್ಳುತ್ತಿದೆ. ಮೊಬೈಲ್ ಕ್ಷೇತ್ರ ಸೇರಿದಂತೆ ದೇಶದಲ್ಲಿ ಉತ್ಪಾದನಾ ವಲಯದ ಆದ್ಯತೆಗೆ ಗಮನ ಹರಿಸಲಾಗಿದೆ ಎಂದು ತಿಳಿಸಿದರು. To promote the cause of gig economy in India, in which Bengaluru again has to play a very, very crucial role. One more reform we have done, which you need to recognize, the change in the labor laws of India. And there is a separate chapter on gig economy to promote operations as far as labor operations are concerned in that sector. 42% of ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್, ದೇಶದ ಒಟ್ಟು ಹೂಡಿಕೆಯಲ್ಲಿ ಕರ್ನಾಟಕವೇ ಶೇಕಡಾ 42% ಹೂಡಿಕೆಯನ್ನು ಹೊಂದಿದೆ. 64 ವಿವಿಧ ಹಂತದ ಯೋಜನೆಗಳ ಅನುಷ್ಠಾನ ಒಳಗೊಂಡಂತೆ ಸುಮಾರು 1,16,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಬಂಡವಾಳ ಹೂಡಿಕೆಯಲ್ಲಿ ಅಭಿವೃದ್ಧಿ ಪಥದತ್ತ ಸಾಗಿದ್ದೇವೆ. ವಿದೇಶಿ ಬಂಡವಾಳ ಹೂಡಿಕೆ ಆಕರ್ಷಿಸುವುದರ ಜೊತೆಗೆ ಕೊರೋನಾ ಸೃಷ್ಟಿಸಿರುವ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಸರ್ಕಾರ ಮತ್ತು ಕೈಗಾರಿಕೆಗಳು ಕೂಡಿಕೊಂಡು ಉತ್ತಮ ಪ್ರಗತಿಯೆಡೆಗೆ ದಾಪುಗಾಲು ಇಡುತ್ತಿವೆ ಎಂದರು. trying times of our lifetimes, we see lots of opportunities in this crisis. Both the government and industries are innovating to meet such challenges. Karnataka was one of the first few states to understand the global economic impact of the current massive geopolitical shift. Therapies or telehealth. ಬಯೋಕಾನ್ ಸಂಸ್ಥೆ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್, ಸ್ಟಾರ್ಟ್ಅಪ್ ಕಂಪನಿಗಳ ಆರಂಭಕ್ಕೆ ಕರ್ನಾಟಕ ಸೂಕ್ತ ಸ್ಥಳವಾಗಿದ್ದು, ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯ ಅವಕಾಶಗಳು ಇಲ್ಲಿವೆ ಎಂದು ಹೇಳಿದರು. For startup companies to imagine what the future looks like. It has also opened up a large number of exciting cutting-edge opportunities for various technology sectors, from AI, data analytics, to CRISPR gene editing technologies and other cutting-edge technologies that are helping us. Always been great adapters. ಆಸ್ಟ್ರೇಲಿಯಾ ಪ್ರಧಾನಮಂತ್ರಿ ಸ್ಕಾಟ್ ಮಾರಿಸನ್, ಸ್ವಿಸ್ ಒಕ್ಕೂಟದ ಉಪಾಧ್ಯಕ್ಷ ಗೈ ಪಾರ್ಮೆಲಿನ್, ಉದ್ಯಮದ ನಾಯಕರು, ತಂತ್ರಜ್ಞರು, ಸಂಶೋಧಕರು, ನಾವೀನ್ಯಕಾರರು, ಹೂಡಿಕೆದಾರರು, ನೀತಿ ನಿರೂಪಕರು ಮತ್ತು ಭಾರತ ಸೇರಿದಂತೆ ಪ್ರಪಂಚದಾದ್ಯಂತದ ಶಿಕ್ಷಣ ತಜ್ಞರು ಸಹ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. ಡಿಜಿಟಲ್ ಆರ್ಥಿಕತೆ ಮೂಲಕ ಹೆಚ್ಚಿನ ಪ್ರಮಾಣದ ಬಂಡವಾಳ ಆಕರ್ಷಿಸಲು ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಮಾಹಿತಿ, ಜೈವಿಕ ತಂತ್ರಜ್ಞಾನ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಹೇಳಿದ್ದಾರೆ. ಬೆಂಗಳೂರು ಟೆಕ್ ಶೃಂಗಸಭೆಯ ಮಹತ್ವ ಕುರಿತಂತೆ ಮಾತನಾಡಿದ ಅವರು, ಬಿಯಾಂಡ್ ಬೆಂಗಳೂರು ಕಾರ್ಯಕ್ರಮ ಆಯೋಜನೆ ಮೂಲಕ ರಾಜ್ಯದ ಉದ್ದಗಲಕ್ಕೂ ತಂತ್ರಜ್ಞಾನ ಬೆಳವಣಿಗೆಗೆ ಸರ್ವ ಪ್ರಯತ್ನ ಮಾಡಲಾಗುತ್ತಿರುವುದಾಗಿ ತಿಳಿಸಿದರು. ಇನ್ನು ಮರ ಅದ್ಭುತವಾಗಿ ಬೆಳಿಬೇಕು. ಬೆಳೆದು ನಾವು ಈ ಮೂಲಕ ನಮ್ಮ ನಾಡಿನಲ್ಲಿ ಎಲ್ಲಾ ಜಾಗದಲ್ಲೂ, ಎಲ್ಲಾ ಗ್ರಾಮದಲ್ಲೂ, ಎಲ್ಲಾ
ಮನೆಗಳಲ್ಲೂ ಪ್ರಗತಿಯನ್ನು ಈ ತಂತ್ರಜ್ಞಾನ ಮತ್ತು ಬಯೋಟೆಕ್ನಾಲಜಿ ಮೂಲಕ ನಾವು ಕಾಣ್ತೀವಿ ಅನ್ನುವಂಥ ವಿಶ್ವಾಸ ಇದೆ. ಈ ರೀತಿ ಈ ಜಾಗದಲ್ಲಿ ಈ ದಿಕ್ಕಿನಲ್ಲಿ ನಾವು ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್ ಅಂತ ಒಂದು ಹೊಸದಾಗಿ ಒಂದು ಪಾಲಿಸಿ ಅಥವಾ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀವಿ. ಆ ಮೂಲಕ ಇನ್ನೂ ಹೆಚ್ಚು ಬಂಡವಾಳ ತರಲಿಕ್ಕೆ ಅವಕಾಶವನ್ನು ಮಾಡ್ತಿದ್ದೀವಿ. ಬಿಯಾಂಡ್ ಬೆಂಗಳೂರು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿದ್ದೀವಿ. ವರ್ಚುವಲ್ ಪ್ಲಾಟ್ಫಾರ್ಮ್ ಮೇಲೆ ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಟೆಕ್ ಸಮಿಟ್ 20 ಮಾಹಿತಿ ಜೈವಿಕ ತಂತ್ರಜ್ಞಾನ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಇ ವಿ ರಮಣರೆಡ್ಡಿ 6,000 ಪ್ರತಿನಿಧಿಗಳು ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದು 15,000 ಮಂದಿ ವೀಕ್ಷಣೆ ಮಾಡಿದ್ದಾರೆ ಎಂದು ತಿಳಿಸಿದರು. ವೀಕ್ಷಣೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಹೇಳಿದ್ರು ಟೆಕ್ನಾಲಜಿ ಇಸ್ ಬೀಯಿಂಗ್ ಯೂಸ್ಡ್ ಫಾರ್ ಟೆಕ್ ಸಮಿಟ್ ಅಂತ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಲಕ್ಸಂಬರ್ಗ್ ಪ್ರಧಾನಿ ಝೇವಿಯರ್ ಬೆಟೆಲ್ ಅವರೊಂದಿಗೆ ವರ್ಚುವಲ್ ಶೃಂಗಸಭೆ ನಡೆಸಿದರು. ಪ್ರಧಾನಿ ಮೋದಿ ಮೊದಲಿಗೆ ಮಾರಕ ಕೊರೋನಾದಿಂದ ಲಕ್ಸಂಬರ್ಗ್ನಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಿದರು. ವಿಶ್ವ ಇಂದು ಕೋವಿಡ್ನಿಂದಾಗಿ ಆರ್ಥಿಕ ಮತ್ತು ಆರೋಗ್ಯದ ಸವಾಲುಗಳನ್ನು ಎದುರಿಸುತ್ತಿದ್ದು, ಈ ಸಮಯದಲ್ಲಿ ಭಾರತ ಮತ್ತು ಲಕ್ಸಂಬರ್ಗ್ ಸಹಯೋಗ ಎರಡೂ ದೇಶಗಳ ಚೇತರಿಕೆಗೆ ಉಪಯುಕ್ತವಾಗಲಿದೆ ಎಂದರು. ಪ್ರಜಾಪ್ರಭುತ್ವ, ನೆಲದ ಕಾನೂನು, ಸ್ವಾತಂತ್ರ್ಯದ ಆದರ್ಶ ಎರಡೂ ದೇಶಗಳ ನಡುವಿನ ಬಾಂಧವ್ಯಕ್ಕೆ ಬಲ ನೀಡುತ್ತದೆ. ಎರಡೂ ದೇಶಗಳ ನಡುವೆ ಪರಸ್ಪರ ಆರ್ಥಿಕ ವಿನಿಮಯ ವರ್ಧನೆಗೆ ವಿಪುಲ ಅವಕಾಶವಿದೆ. ಪ್ರಸಕ್ತ ಉಕ್ಕು, ಡಿಜಿಟಲ್ ರಂಗದಲ್ಲಿ ಉತ್ತಮ ಸಹಯೋಗವಿದ್ದು ಇನ್ನೂ ಉತ್ತಮಪಡಿಸಲು ಅವಕಾಶವಿದೆ ಎಂದರು. ನಮ್ಮ ಬಾಹ್ಯಾಕಾಶ ಸಂಸ್ಥೆ ಕೆಲವು ದಿನಗಳ ಹಿಂದೆ ಲಕ್ಸಂಬರ್ಗ್ನ 4 ಉಪಗ್ರಹ ಉಡಾವಣೆ ಮಾಡಿದೆ. ಈ ಕ್ಷೇತ್ರದಲ್ಲೂ ಎರಡು ದೇಶಗಳ ನಡುವೆ ಪರಸ್ಪರ ಸಹಕಾರ ಹೆಚ್ಚಿಸಬಹುದು ಎಂದ ಪ್ರಧಾನಿ ಅಂತಾರಾಷ್ಟೀಯ ಸೌರ ಸಹಯೋಗದಲ್ಲಿ ಭಾಗಿಯಾಗುವ ಲಕ್ಸಂಬರ್ಗ್ ಘೋಷಣೆಯನ್ನು ಸ್ವಾಗತಿಸಿದರು. ये पहली औपचारिक समिट है. आज जब विश्व कोविड-19 पैंडेमिक की आर्थिक और स्वास्थ्य चुनौतियों से जूझ रहा है, भारत लक्समबर्ग पार्टनरशिप दोनों देशों के साथ साथ दोनों क्षेत्रों की रिकवरी के लिए उपयोगी हो सकती है. डेमोक्रेसी, रूल ऑफ लॉ और फ्रीडम जैसे साझा आदर्श हमारे संबंधों और आपसी सहयोग को मजबूती देते हैं. भारत और लक्समबर्ग के बीच आर्थिक आदान प्रदान बढ़ाने का बहुत पोटेंशियल है. स्टील, फाइनेंशियल टेक्नोलॉजी, डिजिटल डोमेन जैसे क्षेत्रों में हमारे बीच अभी भी अच्छा सहयोग है, किंतु इसे और आगे ले जाने की अपार संभावना है. Also there. So the relations between both countries. ಲಕ್ಸಂಬರ್ಗ್ ಪ್ರಧಾನಿ ಝೇವಿಯರ್ ಬೆಟೆಲ್ ಪ್ರಧಾನಿ ಮೋದಿ ಅವರಿಗೆ ಪರಿಸ್ಥಿತಿ ಸುಧಾರಿಸಿದ ತರುವಾಯ ಮಾಸ್ಕ್ ರಹಿತವಾಗಿ ಲಕ್ಸಂಬರ್ಗ್ಗೆ ಬರುವಂತೆ ಆಹ್ವಾನಿಸಿದರು. ಲಕ್ಸಂಬರ್ಗ್ನಲ್ಲಿ ಭಾರತೀಯ ಸಮುದಾಯದ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಎಂದ ಅವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಎರಡೂ ದೇಶಗಳ ನಡುವಿನ ಒಪ್ಪಂದವನ್ನು ಸ್ಮರಿಸಿದರು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿನ ಭಾರತದ ಸದಸ್ಯತ್ವಕ್ಕೆ ತಮ್ಮ ರಾಷ್ಟ್ರ ನೀಡಿದ ಬೆಂಬಲವನ್ನು ಸ್ಮರಿಸಿದರು. As you said, I will be welcome also the agreement on the area of space which has to be signed in the margin of this summit with the successful launch of ISRO and the PSLV C49. So I tried to remember the right name of this. We had also other agreements were signed in the area of finance, and not only the stock exchange, and between also our regulators, which is very important, which provide a sound basis from which to further explore common opportunities. ಭಾರತ ಮತ್ತು ಲಕ್ಸಂಬರ್ಗ್ ರಾಷ್ಟ್ರಗಳ ನಡುವೆ 2 ದಶಕಗಳಲ್ಲಿ ನಡೆದ ಪ್ರಪ್ರಥಮ ಔಪಚಾರಿಕ ಸಭೆಯಾಗಿತ್ತು. ಹೊಯ್ಸಳ ಕ್ಯಾಬ್ ಸೇವೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಗೃಹ ಕಚೇರಿ ಕೃಷ್ಣಾದಲ್ಲಿಂದು ಚಾಲನೆ ನೀಡಿದರು. ಹೊಯ್ಸಳ ಸಂಸ್ಥೆಯ ಪದಾಧಿಕಾರಿಗಳು ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೇವಲ ನಗರಗಳಿಗೆ ಸೀಮಿತವಾಗಿದ್ದ ಕ್ಯಾಬ್ ಸೇವೆ ಇನ್ನು ಮುಂದೆ ರಾಜ್ಯದ ಎಲ್ಲೆಡೆಯೂ ಲಭ್ಯವಾಗಲಿದೆ.
ಸಾರ್ವಜನಿಕರಿಗೆ ಅಗ್ಗದ ದರದಲ್ಲಿ ಈ ಸೇವೆ ದೊರೆಯಲಿದೆ ಎಂದು ಹೇಳಿದರು. ಇದರ ರಾಯಭಾರಿಯಾಗಿರುವ ಕಿರುತೆರೆ ನಟಿ ದೀಪಿಕಾ ದಾಸ್ ಹೊಯ್ಸಳ ವಾಹನ ಸಂಚಾರಕ್ಕೆ ಚಾಲನೆ ನೀಡಿದರು. ಮುಂದೆ ರಾಜ್ಯದ ಎಲ್ಲೆಡೆ ದೇವಸ್ಥಾನಕ್ಕೂ ಸ್ವಾಗತ ಇದೆ. ಆ್ಯಪ್ ಮೂಲಕ ರಾಜ್ಯಾದ್ಯಂತ ಬಳಸುವ ಕ್ಯಾಬ್ ಸರ್ವಿಸ್ ಕಡಿಮೆ ದರದಲ್ಲಿ ಸುಭದ್ರ ಸೇವೆಯ ಭರವಸೆ ನೀಡುವಂತ ಆಶಿಸುತ್ತೇನೆ. ಹೊಯ್ಸಳ ಸೇವೆ ನಾಡಿನ ಜನರಿಗೆ ಉತ್ತಮ ಸೇವೆ ಎಂದು ಹೋಗಿ ಮಾತನಾಡ್ತಾರೆ. ಏನೇನು ಮಾಡಿ ಕಳಿಸ್ಕೊಡ್ತಾರೆ. ಬೆಂಗಳೂರು ಕಳಿಸಿದ್ರೆ ನಮ್ಮ ಇನ್ನೆರಡು ತಿಂಗಳುಗಳಲ್ಲಿ ಮಾರಕ ಕೋವಿಡ್ ನಿಗ್ರಹಿಸುವ ಲಸಿಕೆ ದೇಶದಲ್ಲಿ ಲಭ್ಯವಾಗಲಿದೆ ಎಂಬ ವಿಶ್ವಾಸವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ವ್ಯಕ್ತಪಡಿಸಿದ್ದಾರೆ. ಫಿಕ್ಕಿಫ್ಲು ಆಯೋಜಿಸಿದ್ದ ಕೋವಿಡೋತ್ತರ ಸನ್ನಿವೇಶದಲ್ಲಿ ಆರೋಗ್ಯ ಆರೈಕೆಯ ಮಾದರಿಗಳು ಕುರಿತ ವೆಬಿನಾರ್ ಉದ್ದೇಶಿಸಿ ಅವರು, ಈ ಲಸಿಕೆ ನೀಡಿಕೆಗಾಗಿ ಈಗಾಗಲೇ ತಾತ್ಕಾಲಿಕ ಮಾರ್ಗಸೂಚಿ ರೂಪಿಸಲಾಗಿದೆ ಎಂದರು. ಮೊದಲಿಗೆ ಲಸಿಕೆಯನ್ನು ಕೊರೋನಾ ಯೋಧರಿಗೆ ನೀಡಿ ನಂತರ 65 ವರ್ಷ ಮೇಲ್ಪಟ್ಟ ವಯಸ್ಸಿನವರಿಗೆ ನೀಡಲಾಗುವುದು ಎಂದು ತಿಳಿಸಿದರು. ಸುಮಾರು 400 ರಿಂದ 500 ದಶಲಕ್ಷ ಡೋಸ್ಗಳ ಲಸಿಕೆ ಬರುವ ಜುಲೈ-ಆಗಸ್ಟ್ ವೇಳೆಗೆ ಲಭ್ಯವಾಗಲಿದ್ದು, ಅದನ್ನು 25 ರಿಂದ 30 ಕೋಟಿ ಜನರಿಗೆ ನೀಡಲಾಗುವುದು ಎಂದು ಹರ್ಷವರ್ಧನ್ ತಿಳಿಸಿದರು. ಕೋವಿಡ್ ನಿಯಂತ್ರಣ ಪ್ರತಿಶತ 90ರಷ್ಟು ಮುನ್ನೆಚ್ಚರಿಕೆ ಮತ್ತು ಜಾಗರೂಕತೆಯಲ್ಲಿಯೇ ಇದೆ. ಧನಾತ್ಮಕ ನಡವಳಿಕೆ, ಮಾರ್ಗಸೂಚಿಯ ಪಾಲನೆ ಮಾಡುವ ಮೂಲಕ ಪ್ರತಿಯೊಬ್ಬರೂ ಇದಕ್ಕೆ ಕೊಡುಗೆ ನೀಡಬಹುದು ಎಂದರು. ಮಾರಕ ಕೊರೋನಾ ಇಡೀ ಮಾನವ ಕುಲವನ್ನೇ ನಲುಗಿಸಿದೆ. ಆರೋಗ್ಯ ಆರ್ಥಿಕತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ. ಜನರು ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದರೆ ಸಾಂಕ್ರಾಮಿಕದಿಂದ ರಕ್ಷಿಸಿಕೊಳ್ಳಬಹುದಾಗಿದೆ. ಇದಕ್ಕೆ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು, ಸರಿಯಾಗಿ ಮಾಸ್ಕ್ ಧರಿಸುವುದು ಮತ್ತು ಕರ ನೈರ್ಮಲ್ಯ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ ಎಂದು ಪ್ರತಿಪಾದಿಸಿದರು. ಕಳೆದ 24 ಗಂಟೆಗಳಲ್ಲಿ 45,576 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 89,58,484ಕ್ಕೆ ಏರಿಕೆಯಾಗಿದೆ. ಒಂದೇ ದಿನ 48,493 ಸೋಂಕಿತರು ಚೇತರಿಸಿಕೊಳ್ಳುವುದರೊಂದಿಗೆ ಒಟ್ಟು 83,83,603 ಸೋಂಕಿತರು ಗುಣಮುಖರಾದಂತಾಗಿದೆ. ಇದರೊಂದಿಗೆ ಚೇತರಿಕೆ ಪ್ರಮಾಣ 93.58ಕ್ಕೆ ಹೆಚ್ಚಳವಾಗಿದೆ. ನಿನ್ನೆ ಒಂದೇ ದಿನ 585 ಮಂದಿ ಮೃತಪಟ್ಟಿದ್ದು, ಇದರೊಂದಿಗೆ ಈವರೆಗೆ ಒಟ್ಟು 1,31,578 ಮಂದಿ ಮೃತಪಟ್ಟಿದ್ದಾರೆ. ಮರಣ ಪ್ರಮಾಣ 1.47ರಲ್ಲಿದೆ. 4,43,303 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 4.95ಕ್ಕೆ ಇಳಿಕೆಯಾಗಿದೆ. ಮಾರಕ ಕೊರೋನಾ ವೈರಾಣು ಪ್ರಸರಣ ತಡೆಗೆ ಪರೀಕ್ಷೆ, ಸಂಪರ್ಕ ಪತ್ತೆ ಮತ್ತು ಸೂಕ್ತ ಚಿಕಿತ್ಸೆ ಮಂತ್ರವನ್ನು ಅಳವಡಿಸಿಕೊಂಡಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಕೊರೋನಾ ಮಾದರಿ ಪರೀಕ್ಷೆಗೆ ದೇಶದಾದ್ಯಂತ ಹೆಚ್ಚಿನ ಒತ್ತು ನೀಡಿದೆ. ನಿನ್ನೆ ಒಂದೇ ದಿನ ದೇಶದಲ್ಲಿ 10,28,203 ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದ್ದು, ಇದರೊಂದಿಗೆ ದೇಶದಲ್ಲಿ ಈವರೆಗೆ ನಡೆಸಲಾದ ಒಟ್ಟು ಕೊರೋನಾ ಮಾದರಿಗಳ ಪರೀಕ್ಷೆಯ ಸಂಖ್ಯೆ 12,85,08,389 ದಾಟಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹೊರತಂದಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಮಾಡಿರುವ ಆಯ್ದ ಭಾಷಣಗಳ ಕೃತಿಯನ್ನು ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬಿಡುಗಡೆ ಮಾಡಿದರು. ನಂತರ ಅವರು ಸಂಸತ್ತಿನ ಉಭಯ ಸದನಗಳನ್ನು ಉದ್ದೇಶಿಸಿ ವಿಶ್ವವಿದ್ಯಾಲಯಗಳ ಘಟಿಕೋತ್ಸವಗಳಲ್ಲಿ ಮತ್ತು ಗಣರಾಜ್ಯ ದಿನದ ಸಂದರ್ಭದಲ್ಲಿ ಮಾಡಿರುವ ಭಾಷಣಗಳ ಸಂಕಲನ ಇದಾಗಿದ್ದು, ಇದರ ಲೋಕಾರ್ಪಣೆ ಮಾಡಿದ್ದು ತಮ್ಮ ಸೌಭಾಗ್ಯ ಎಂದರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನಡೆ ಮತ್ತು ನುಡಿಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಅವರಿದಂತೆ ನಡೆಯುವವರಾಗಿದ್ದಾರೆ. ಅವರ ಭಾಷಣಗಳಲ್ಲಿ ಪದೇ ಪದೇ ವಸುದೈವ ಕುಟುಂಬಕಂ ಬಗ್ಗೆ ಮತ್ತು ಸರ್ವೇ ಭವಂತು ಸುಖಿನಃ ಎಂಬ ಸಂಸ್ಕೃತದ ಶ್ಲೋಕವನ್ನು ಉಲ್ಲೇಖಿಸುತ್ತಾರೆ. ಇಡೀ ವಿಶ್ವವೇ ಒಂದು ಕುಟುಂಬ ಮತ್ತು ಸರ್ವರೂ ಸುಖವಾಗಿರಲಿ ಎಂಬ ಇಷ್ಟು ಉದಾತ್ತವಾದ ವಿಚಾರಗಳನ್ನು ಶ್ರೇಷ್ಠ ವ್ಯಕ್ತಿಗಳು ಮಾತ್ರವೇ ಉಲ್ಲೇಖಿಸಲು ಸಾಧ್ಯ ಎಂದರು. दुनिया के किसी दूसरे देश की धरती से नहीं गया है. सर्वे भवन्तु सुखिनः का उद्घोष कब हुआ होगा भारत में, ये कोई दावे के साथ नहीं कह सकता. 1000 वर्ष हुआ है, 5000 वर्ष पहले हुआ है कि 8000 वर्ष पहले हुआ है, इसके संबंध में विवाद हो सकता है. तो मैं इसीलिए कहना चाहता हूं कि बहुत ही हमारे राष्ट्रपति महोदय एलिवेटेड मन के वह व्यक्ति हैं.
ಇದಕ್ಕೂ ಮುನ್ನ ವಾರ್ತಾ ಸಚಿವ ಪ್ರಕಾಶ್ ಜಾವಡೇಕರ್, ಭಾರತದ ಮಾನ್ಯ ರಾಷ್ಟ್ರಪತಿಯವರು ವಿವಿಧ ಸಂದರ್ಭಗಳಲ್ಲಿ ಪ್ರೇರಣಾದಾಯಕವಾದ ಭಾಷಣಗಳನ್ನು ಮಾಡಿದ್ದು, ಇವುಗಳಲ್ಲಿ ಆಯ್ದ ಭಾಷಣಗಳನ್ನು ತಮ್ಮ ಸಚಿವಾಲಯದ ಪ್ರಕಾಶನ ವಿಭಾಗ ಸಂಪ್ರದಾಯದಂತೆ ಹೊರತಂದಿದೆ ಎಂದರು. ಲೋಕತಂತ್ರ ಕಿ ಸ್ವರ್ ಮತ್ತು ರಿಪಬ್ಲಿಕನ್ ಎಥಿಕ್ಸ್ ಎಂಬ 2 ಕೃತಿಗಳನ್ನು ಇಂದು ಬಿಡುಗಡೆ ಮಾಡಲಾಗುತ್ತಿದೆ ಎಂದರು. ಈ ಕೃತಿಗಳಲ್ಲಿರುವ ಭಾಷಣಗಳು, ಸಂದೇಶಗಳು ದೇಶದ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ ಎಂದರು. ಕೋವಿಡ್ ನಿರ್ವಹಣೆಯ ವಿಚಾರದಲ್ಲಿ ಇತರ ರಾಷ್ಟ್ರಗಳಿಗೆ ಹೋಲಿಸಿದರೆ ನಮ್ಮ ರಾಷ್ಟ್ರ ಉತ್ತಮ ನಿರ್ವಹಣೆ ಮಾಡಿದೆ. ಗಡಿಯಲ್ಲಿನ ಪರಿಸ್ಥಿತಿ ನಿಭಾಯಿಸಿರುವುದು ಸೇರಿದಂತೆ ಹಲವಾರು ವಿಚಾರಗಳ ಬಗ್ಗೆ ರಾಷ್ಟ್ರಪತಿಗಳು ಮಾತನಾಡಿದ್ದು, ಈ ಕೃತಿಗಳು ಅವೆಲ್ಲವನ್ನೂ ಒಳಗೊಂಡಿವೆ ಎಂದರು. ಇದು ಕೇವಲ ಶಾಲಾ ಕಾಲೇಜು, ವಿಶ್ವವಿದ್ಯಾಲಯಗಳ ಗ್ರಂಥಾಲಯಕ್ಕಷ್ಟೇ ಅಲ್ಲ, ಪದೇ ಪದೇ ಓದಲು, ಮನನ ಮಾಡಿಕೊಳ್ಳಲು ಉಪಯುಕ್ತವಾಗಿದೆ ಎಂದರು. या अन्य भाषण अनेक विश्वविद्यालयों में वो ग्रेजुएशन सेरेमनी में जाते हैं, कॉन्वोकेशन में जाते हैं. सेना के सुप्रीम कमांडर है तो सेना के सामने भी उनके भाषण होते हैं. तो उसमें सारगर्भित विचार है, उसमें एक देश का आत्मविश्वास झलकता है. आज देश जिस तरह से कोविड संकट से अनेक देशों की तुलना में हमने अच्छा उसका सामना किया है. ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್, ವಾರ್ತಾ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ಮತ್ತಿತರರು ಉಪಸ್ಥಿತರಿದ್ದರು. ಕೇಂದ್ರೀಯ ತನಿಖಾ ಸಂಸ್ಥೆ ಸಿಬಿಐ ಯಾವುದೇ ರಾಜ್ಯದಲ್ಲಿ ಯಾವುದೇ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಸಂಬಂಧಿತ ರಾಜ್ಯದ ಅನುಮತಿ ಪಡೆಯುವುದು ಕಡ್ಡಾಯ ಎಂದು ಸುಪ್ರೀಂ ಕೋರ್ಟ್ ಗುರುವಾರ ತಿಳಿಸಿದೆ. ದೆಹಲಿ ವಿಶೇಷ ಪೊಲೀಸ್ ಸ್ಥಾಪನೆ ಕಾಯ್ದೆ ಸೆಕ್ಷನ್ 5 ಮತ್ತು 6 ಅನ್ನು ಉಲ್ಲೇಖಿಸಿರುವ ನ್ಯಾಯಾಲಯ, ಸೆಕ್ಷನ್ 5 ಕೇಂದ್ರ ಸರ್ಕಾರಕ್ಕೆ ಕೇಂದ್ರಾಡಳಿತ ಪ್ರದೇಶದಾಚೆ ರಾಜ್ಯಗಳ ವ್ಯಾಪ್ತಿಯಲ್ಲಿ ತನಿಖೆಗೆ ಆದೇಶಿಸುವ ಅಧಿಕಾರವಿದ್ದಾಗಿಯೂ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಇದು ಸಾಧ್ಯವಾಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಸಿಬಿಐ ತನಿಖೆಗೆ ಕೇಂದ್ರ ಸರ್ಕಾರಕ್ಕೆ ತಮ್ಮ ಸಮ್ಮತಿ ಸೂಚಿಸಿರುವ ರಾಜ್ಯಗಳಲ್ಲಿ ಮತ್ತೆ ಅನುಮತಿ ಪಡೆಯುವ ಅಗತ್ಯವಿರುವುದಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ಆರ್ಐಡಿಎಫ್ ಟ್ರಾಂಚ್ ಅಡಿ ಮಂಜೂರಾಗಿರುವ ಪಶು ಆಸ್ಪತ್ರೆ ನಿರ್ಮಾಣಕ್ಕೆ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಗೋವುಗಳ ರಕ್ಷಣೆಗಾಗಿ ಪ್ರಾಣಿ ಕಲ್ಯಾಣ ಮಂಡಳಿ ರಚಿಸಿದ್ದೇವೆ. ಪಶು ಸಂಜೀವಿನಿ ಯೋಜನೆಯನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಿದ್ದು, ಈಗಾಗಲೇ 15 ಆಂಬ್ಯುಲೆನ್ಸ್ಗಳು ಪ್ರತಿ ಗ್ರಾಮಗಳಿಗೆ ತೆರಳಿ ಸೇವೆ ಒದಗಿಸುತ್ತಿವೆ ಎಂದರು. ಮರಾಠ ಮತ್ತು ವೀರಶೈವ ಲಿಂಗಾಯುತ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಕುರಿತು ಪ್ರಶ್ನೆಯೊಂದಕ್ಕೆ ಎಲ್ಲರ ಅಭಿವೃದ್ಧಿಗೆ ಅನುಗುಣವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕ್ರಮ ಕೈಗೊಳ್ಳಲಿದ್ದಾರೆ ಎಂದರು. ಕೊಟ್ಟಿದ್ದೀವಿ ಎಲ್ಲಾ ಜಿಲ್ಲೆ ಒಳಗ ಪಶು ಸಂಜೀವನಿ 1962 ಮಾಡಿದ್ರೆ ರೈತರಿಗೆ ಮನೆ ಬಾಗಿಲಿಕ್ಕೆ ನಮ್ಮ ಆಂಬುಲೆನ್ಸ್ ಹೋಗುತ್ತೆ. ಏನ್ ಬಿ ಸರ್ಜರಿ ಆಗಲಿ, ಸ್ಕ್ಯಾನಿಂಗ್ ಆಗಲಿ ಎಲ್ಲ ಇಕ್ವಿಪ್ಮೆಂಟ್ ಮಾಡಿ 15 ಕೊಟ್ಟಿದ್ದೀವಿ. ಮುಂದೆ 15 ಬುಕ್ ಮಾಡಿದ್ದೀವಿ. ಬೆಂಗಳೂರು ಸಲುವಾಗಿ 10 ಮಾಡಿದ್ದೀವಿ. ಭಾರತದ ಮೊದಲ ಮಹಿಳಾ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಅವರ ಜನ್ಮದಿನ ಇಂದು. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವಿಟರ್ನಲ್ಲಿ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಟ್ವೀಟ್ ಸಂದೇಶದ ಮೂಲಕ ಗೌರವ ನಮನ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಪಕ್ಷದ ನಾಯಕ ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ಸ್ಮಾರಕಕ್ಕೆ ತೆರಳಿ ನಮನ ಸಲ್ಲಿಸಿದರು. ರಾಹುಲ್ ಗಾಂಧಿ ಅವರು ಇಂದಿರಾ ಗಾಂಧಿ ಅವರ ಸಮಾಧಿ ಶಕ್ತಿ ಸ್ಥಳದಲ್ಲಿ ಪುಷ್ಪ ನಮನ ಸಲ್ಲಿಸಿದರು. ಸ್ವಾವಲಂಬಿ ಭಾರತ ಕಟ್ಟುವಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಕೊಡುಗೆ ಅಪಾರ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸ್ಮರಿಸಿದ್ದಾರೆ. ಇಂದು ಮಹಿಳೆಯರ ಉದ್ಯಮಶೀಲತೆ ದಿನ.
ಪ್ರತಿ ವರ್ಷ ನವೆಂಬರ್ 19ರಂದು ಉದ್ದಿಮೆ ವಾಣಿಜ್ಯೋದ್ಯಮದಲ್ಲಿ ಮಹಿಳೆಯರ ಕಾರ್ಯ ಮತ್ತು ಕ್ಷಮತೆ ಕುರಿತು ಚರ್ಚೆ ನಡೆಸಲಾಗುತ್ತದೆ. 2014ರಂದು ಮೊದಲ ಮಹಿಳಾ ಉದ್ಯಮಶೀಲತೆ ದಿನವನ್ನು ಆಚರಿಸಲಾಗಿತ್ತು. ಸುಮಾರು 44 ದೇಶಗಳು ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಕೈಗಾರಿಕೆಗಳಲ್ಲಿ ಮಹಿಳೆಯರ ಪಾತ್ರ ಕುರಿತು ಸುದೀರ್ಘ ಚರ್ಚೆ ನಡೆಸಿದ್ದವು. ಕೋವಿಡ್-19 ಸೋಂಕಿನ ನಡುವೆಯೂ ದೇಶದೆಲ್ಲೆಡೆ ಹಲವು ವರ್ಚುವಲ್ ಸಭೆ, ಸಮಾವೇಶಗಳು ನಡೆಯುತ್ತಿದ್ದು ಮಹಿಳೆಯರ ಕೊಡುಗೆಯನ್ನು ಸ್ಮರಿಸಲಾಗುತ್ತಿದೆ. ನೂರಾರು ಮಹಿಳೆಯರು ತಮ್ಮ ಕೌಶಲ್ಯದಿಂದ ಉದ್ಯಮ ಸ್ಥಾಪಿಸಿ ಹಲವರ ಜೀವನಕ್ಕೆ ದಾರಿದೀಪವಾಗಿದ್ದಾರೆ. ಅಂತವರ ಸಾಲಿನಲ್ಲಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಚೇರ್ಕಾಡಿ ಗ್ರಾಮದ ಪ್ರಸನ್ನ ಪ್ರಸಾದ್ ಭಟ್ ಸಹ ಒಬ್ಬರು. 2 ದಶಕಗಳ ಹಿಂದೆ ಪೇತ್ರಿ ಎಂಬ ಕುಗ್ರಾಮದಲ್ಲಿ ಎಲ್ಲರಂತೆಯೇ ತೋಟಗಾರಿಕೆ ಬೆಳೆಗಳ ಮೂಲಕ ಕೃಷಿ ಆರಂಭಿಸಿದ ಪ್ರಸನ್ನ ಅವರು ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿದ್ದರು. ಆದರೆ ನಿರೀಕ್ಷಿತ ಲಾಭ ದೊರೆಯದ ಕಾರಣ ಪತಿ ಶ್ಯಾಮ್ ಪ್ರಸಾದ್ ಭಟ್ ಅವರೊಂದಿಗೆ ನರ್ಸರಿ ಕೃಷಿಯನ್ನು ಅರಸಿಕೊಂಡರು. ನಂತರ ಸುಮಾರು 20 ವರ್ಷಕ್ಕೂ ಅಧಿಕ ಸಮಯ ನರ್ಸರಿಯಲ್ಲಿ ಕೃಷಿ ಮಾಡಿದ ಅವರು ಇದೀಗ ಅದನ್ನು ಉದ್ಯಮವಾಗಿ ಪರಿವರ್ತಿಸಿ ಲಕ್ಷಾಂತರ ರೂಪಾಯಿಗಳ ಲಾಭ ನೋಡುತ್ತಿದ್ದಾರೆ. ಪೇತ್ರಿಯಲ್ಲಿ ಸುಮಾರು 10 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವ ನರ್ಸರಿಯಲ್ಲಿ ಹಲವು ಬಗೆಯ ಹಣ್ಣಿನ ಗಿಡಗಳು, ಔಷಧೀಯ ಗಿಡಗಳು, ವಿವಿಧ ಕಸಿ ಮಾಡಿದ ಸಸ್ಯಗಳನ್ನು ಬೆಳೆಸುತ್ತಿರುವ ಪ್ರಸನ್ನ ರಾಜ್ಯದ ಹಲವು ಭಾಗಗಳಿಗೆ ಪೂರೈಸುತ್ತಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಮಹಿಳೆಯರಿಗೆ ಉದ್ಯೋಗ ನೀಡಿದ್ದು ಸ್ಥಳೀಯ ಮಹಿಳೆಯರ ಆದರ್ಶ ರೂಪ ಎನಿಸಿದ್ದಾರೆ. ಸಮೃದ್ಧಿ ಮಹಿಳಾ ಮಂಡಳಿಯ ಸದಸ್ಯೆ ಸಹನಾ, ಪ್ರಸನ್ನ ಭಟ್ ಕೇವಲ ರೈತ ಮಹಿಳೆಯಾಗಿ ಉಳಿಯದೆ ಓರ್ವ ಯಶಸ್ವಿ ಉದ್ಯಮಿಯಾಗಿ ಬೆಳೆದಿದ್ದಾರೆ. ತಮ್ಮ ಜೊತೆಗೆ ಇತರರನ್ನೂ ಬೆಳೆಸುವ ಅವರ ಗುಣ ಎಲ್ಲರಿಗೂ ಆದರ್ಶ ಎನ್ನುತ್ತಾರೆ. ಅವರೆಲ್ಲ ಆರ್ಥಿಕ ಸ್ಥಿತಿ ಇಂಪ್ರೂವ್ಮೆಂಟ್ ಆಗಿದೆ. ಮೊದಲು ಬ್ಯಾಗ್ನೆಲ್ಲ ಮಾಡ್ತಾ ಇರುವಾಗ ಮನೆಯಲ್ಲೆಲ್ಲ ಹೇಳ್ತಿದ್ರು ನಿಮ್ಗೆ ಏನು ಕೆಲಸ ಇಲ್ಲ ಹೆಂಗ್ಸ್ರೆ ಹಾಗೀಗೆಲ್ಲ ಹೇಳ್ತಾ ಇದ್ರು. ಬಟ್ ಬ್ಯಾಗ್ ಸೇಲ್ ಆಗ್ಲಿ ಸ್ಟಾರ್ಟ್ ಆದ ತಕ್ಷಣ ಸ್ವಲ್ಪ ಇನ್ಕಮ್ ಬರ್ಲಿ ಸ್ಟಾರ್ಟ್ ಆದಾಗ ಮನೆಯಲ್ಲಿ ಕೂಡ ಸಪೋರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ನೀನು ಅದು ಮಾಡು ಇದು ಮಾಡು, ಮನೆಯವರು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಸೊ ಟೋಟಲಿ ನಮ್ಮೆಲ್ಲಾ ಸದಸ್ಯರ ಮನೆಯವರಿಗೂ ಕೂಡ ಇದೊಂದು ವಿಷಯ ತುಂಬಾ ಖುಷಿಯಾಗಿದೆ. ಆಧುನಿಕತೆಗೆ ಅನುಗುಣವಾಗಿ ಕೊಕೆಡಾಮ, ಅಲಂಕಾರಿಕ ಗಿಡಗಳು, ವೇಸ್ಟ್ ಪ್ಲಾಸ್ಟಿಕ್ ಸೇರಿದಂತೆ ನಾನಾ ಬಗೆಯ ಸಸಿಗಳು ಈ ನರ್ಸರಿಯಲ್ಲಿ ದೊರೆಯುತ್ತಿವೆ. ವಿಶೇಷ ಅಂದರೆ ಬಾಳೆ ಅಂಗಾಂಶದ ಸಸಿಗಳಿಗೆ ಎಲ್ಲೆಡೆಯಿಂದ ಬೇಡಿಕೆ ಇದ್ದು ಕರಾವಳಿ, ಮಲೆನಾಡು, ಬಯಲುಸೀಮೆ ಮುಂತಾದೆಡೆ ಇವರ ಉದ್ಯಮ ವಿಸ್ತಾರಗೊಂಡಿದೆ. ಸಮೃದ್ಧಿ ಮಹಿಳಾ ಮಂಡಳಿಯ ಸದಸ್ಯೆಯಾಗಿ, ಅಧ್ಯಕ್ಷೆಯಾಗಿ ಸರ್ಕಾರದ ಯೋಜನೆಗಳನ್ನು ಸ್ಥಳೀಯ ಮಟ್ಟದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿರುವ ಪ್ರಸನ್ನ ಅವರು ರಾಷ್ಟ್ರ ಮಟ್ಟದ ರೈತ ಮಹಿಳೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳಿಂದ ವರ್ತಮಾನ. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಚದುರಿದಂತೆ ಮಳೆಯಾಗಿದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆದಿದೆ. ಮಂಗಳೂರಿನಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ದಾವಣಗೆರೆಯಲ್ಲಿ ಕನಿಷ್ಠ 13.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಅಲ್ಲಲ್ಲಿ ಮಳೆ ಸಾಧ್ಯತೆ. ಒಳನಾಡಿನಲ್ಲಿ ಒಣಹವೆ ಮುಂದುವರಿಯಲಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡದ ಕವಿದ ವಾತಾವರಣ. ಬೆಳಗಿನ ವೇಳೆ ಕೆಲವೆಡೆ ಮಂಜು ಮುಸುಕಿದ ವಾತಾವರಣ ಸಾಧ್ಯತೆ. ಗರಿಷ್ಠ ತಾಪಮಾನ 28 ಹಾಗೂ ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿ ಯೋಜನೆಗಳ ಲಾಭ ಜನಸಾಮಾನ್ಯರಿಗೆ ತಲುಪಿಸಲು ತಂತ್ರಜ್ಞಾನ ಸಹಕಾರಿ. ಪ್ರಧಾನಿ ನರೇಂದ್ರ ಮೋದಿ. $5 ಟ್ರಿಲಿಯನ್ ಆರ್ಥಿಕತೆ ಸಾಕಾರಗೊಳಿಸಲು ಕರ್ನಾಟಕ ಸಂಕಲ್ಪ. ಬಿಎಸ್ ಯಡಿಯೂರಪ್ಪ. ಡಿಜಿಟಲ್ ಆರ್ಥಿಕತೆ ಮೂಲಕ ಬಂಡವಾಳ ಆಕರ್ಷಣೆ, ತಂತ್ರಜ್ಞಾನ ಬೆಳವಣಿಗೆಗೆ ಸರ್ವ ಪ್ರಯತ್ನ. ಡಾ ಸಿಎನ್ ಅಶ್ವತ್ಥನಾರಾಯಣ. ಇನ್ನೆರಡು ತಿಂಗಳಲ್ಲಿ ಕೋವಿಡ್-19 ನಿಗ್ರಹ ಲಸಿಕೆ ಲಭ್ಯ. ಕೊರೋನಾ ಯೋಧರು, ಹಿರಿಯ ನಾಗರಿಕರಿಗೆ ಆದ್ಯತೆ. ಡಾ ಹರ್ಷವರ್ಧನ್. ಹಾಗೂ ರಾಜ್ಯಗಳಲ್ಲಿ ಅಪರಾಧ ಪ್ರಕರಣ ಕುರಿತ ಸಿಬಿಐ ತನಿಖೆ. ಆಯಾ ಸರ್ಕಾರಗಳ ಪೂರ್ವಾನುಮತಿ ಕಡ್ಡಾಯ. ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸು ತಪ್ಪದೆ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.